ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಆರಾಮಾಗಿದ್ದೀನಿ. ಸುಸ್ತು, ವಾಮಿಟಿಂಗ್ ಎಲ್ಲನೂ ಕಡಿಮೆ ಆಗ್ತಾ ಇದೆ. ಅಂದರೆ ವಾಮಿಟಿಂಗ್ ತುಂಬ ಕಡಿಮೆ ಆಗಿತ್ತು, ಬಟ್ ಸಮ್ಟೈಮ್ಸ್ ಬರ್ತಾ ಇತ್ತು ವಾಮಿಟ್ ಕೂಡ. ಸೊ ಇವಾಗೆಲ್ಲ ಆರಾಮಾಗಿದೆ, ಹೆಲ್ತ್ ಕೂಡ ಚೆನ್ನಾಗಿದೆ. ಸೊ ಒಂದೊಂದೇ ಕೆಲಸಗಳನ್ನ ನಾನು ಕೂಡ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಮೈಂಡ್ ಕೂಡ ಫ್ರೀ ಆಗುತ್ತೆ, ಬಾಡಿ ಕೂಡ ಫ್ರೀ ಆಗುತ್ತೆ. ಸೊ ಅದಕ್ಕಾಗಿ ಒಂದೊಂದೇ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತೀನಿ. ಹಾಗೆ ಈ ನೈಟ್ ಡ್ರೆಸ್ ಎಲ್ಲ ಹಳೇದು, ಸೊ ಆಗುತ್ತೋ ಇಲ್ವೋ ನನಗೆ ಈ ಟೈಮಲ್ಲಿ, ಅಂದರೆ ದಪ್ಪ ಬೇರೆ ಆಗಿರ್ತೀವಲ್ವ, ಸೊ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಬಟ್ ಓಕೆ, ಕಂಫರ್ಟಬಲ್ ಆಗಿತ್ತು, ಫ್ರೀ ಆಗಿತ್ತು. ಹಾಗೆ ಎಲ್ಲವೂ ನನಗೆ ಟೈಟ್ ಆಗ್ತಾಯಿಲ್ಲ ಬಟ್ಟೆಗಳು. ಸ್ವಲ್ಪ ನಾನು ಯಾವಾಗಲೂ ಎಕ್ಸ್ಟ್ರಾ ಸೈಜ್ ತೊಗೊಳ್ಳೋದ್ರಿಂದ ನನಗೆ ಈ ಟೈಮಲ್ಲಿ ಯೂಸ್ ಆಗ್ತದೆ ಅದೆಲ್ಲದು ಕೂಡ. ಇವಾಗ ತಗೊಳ್ಳೋ ಜಾಗದಲ್ಲಿ ನಾನು ಎಲ್ಲಿ ತೊಗೋತಾ ಇರ್ತಿದ್ದೆ. ಸೊ ಅದಕ್ಕಾಗಿ ಈ ಟೈಮಲ್ಲಿ ನನಗೆ ಎಲ್ಲ ಬಟ್ಟೆಗಳು ನಂದು ಹಳೇದು ಯೂಸ್ ಆಗ್ತಾನೇ ಇದೆ. ಹಾಗೆ ಇವತ್ತೊಂದು ಸಿಂಪಲ್ ವಿಡಿಯೋ ಆಗಿರುತ್ತೆ. ನಾನು ಪ್ರೆಗ್ನೆಂಟ್ ಆದಮೇಲೆ ನನ್ನ ಸ್ಕಿನ್ ಸ್ವಲ್ಪ ಡಲ್ ಆಗೋದಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು, ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಸ್ಕಿನ್ ಕೇರ್ನ ಚೇಂಜ್ ಮಾಡಿದ್ದೀನಿ ನಾನು. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಇವಾಗ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೆಗ್ನೆಂಟ್ ಆದಮೇಲೆ ನನ್ನ ಸ್ಕಿನ್ ತುಂಬಾ ಚೇಂಜ್ ಆಗ್ತಾ ಬರ್ತಾ ಇದೆ, ತುಂಬ ವೇರಿ ಆಗ್ತಾ ಇದೆ. ಸೊ ಮುಂಚೆ ಕೂಡ ನಂದು ಆಯಿಲಿ ಸ್ಕಿನ್ ಆಗಿದ್ರಿಂದ ಸ್ವಲ್ಪ ನನಗೆ ಹೊರಗಡೆ ಹೋದ್ರೆ ಹಾಕ್ತಾ ಇರಲಿಲ್ಲ. ಸೊ ಇವಾಗಂತೂ ಇನ್ನೂ ನನಗೆ ಹಾಕ್ತಾನೆ ಇಲ್ಲ. ಒಂದು 5.5-6 months ತನಕ ನನಗೆ ಒಂದು ಪಿಂಪಲ್ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಒಳಗಡೆನೆ ಇರ್ತಿದ್ದೆ, ಸೊ ಹಾಗಾಗಿ ನನಗೆ ಪಿಂಪಲ್ಲೇ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ನಾನು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹೊರಗಡೆ ಎಲ್ಲ ಹೋಗ್ತಾ ಇದ್ದೀನಲ್ವಾ. ಸೊ ಧೂಳಿಗಂತೂ ತುಂಬಾ ಅಂದ್ರೆ ತುಂಬಾ ಪಿಂಪಲ್ಸ್ ಆಗ್ತಾ ಇದೆ. ಈ ತರ ಎಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಈ ವೈಟ್ ಹೆಡ್ಸ್ ಎಲ್ಲ ಬರ್ತಾ ಇದೆ ನನಗೆ. ನೋಸ್ ಹತ್ರ ತುಂಬಾ ಇರುತ್ತಲ್ವಾ ವೈಟ್ ಹೆಡ್ಸ್ ಎಲ್ಲ. ಸೊ ಅದಕ್ಕಾಗಿ ಸ್ಕಿನ್ ಕೇರ್ನ ಸ್ವಲ್ಪ ಅಂದ್ರೆ ಈ ಮಾಯಿಶ್ಚರೈಸರು ಮತ್ತೆ ಫೇಸ್ ವಾಶ್ನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಓಕೆ ಗುಡ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡೋಣ. ಇನ್ ಕೇಸ್ ನೀವು ಯಾರಾದ್ರೂ ತಗೋಬೇಕು ಅನ್ಕೊಂಡಿದ್ರೆ ನಿಮ್ಗೂ ಕೂಡ ಯೂಸ್ ಆಗತ್ತಲ್ವಾ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಯೂಸ್ ಆಗತ್ತೆ ಇದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್, ಸೊ ಯಾವ್ದಕ್ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಬೋದು. ಡರ್ಮಾವಿವ್ ಹೈಡ್ರಾ ಕ್ಲೆನ್ಸರ್ ನಾನು ಯೂಸ್ ಮಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ಫೇಸ್ ವಾಶ್. ಫ್ರೆಂಡ್ಸ್, 1-2 ಡ್ರಾಪ್ ಅಷ್ಟು ನೀವು ಫೇಸ್ ವಾಶ್ನ ತಗೊಂಡು ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿ, ನೊರೆ ಬರೋವರೆಗೂ ನೀವು ರಬ್ ಮಾಡಿ ವೆಟ್ ಆಗಿರೋ ಫೇಸಿಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಸ್ಕಿನ್ನಿಗೆ ಇದು ಅಬ್ಸರ್ವ್ ಆಗುತ್ತೆ. ಇದು ನನ್ನ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಫೇಸ್ ವಾಶಲ್ಲಿ ವಿಟಮಿನ್ ಇ, ಸೋಯಾಬೀನ್ ಆಯಿಲ್, ಈ ಥರದ್ದು ಹಲವಾರು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಹಾಗೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ, ಸೂಟ್ ಆಗಲಿ ಅನ್ನೋ ಕಾರಣಕ್ಕೆ ತುಂಬಾ ಹೈಜಿನಿಕ್ ಆಗಿ ರೆಡಿ ಮಾಡಿದ್ದಾರೆ ಈ ಒಂದು ಫೇಸ್ ವಾಶ್ನ. ಹಾಗೆ ಇದನ್ನ ಯೂಸ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ನೀವು ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗ್ಬೋದು ನಿಮಗೂ ಕೂಡ ಈ ಒಂದು ಫೇಸ್ ವಾಶ್. ಹಾಗೆ ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ, ಯಾಕಂದರೆ ಇದು ಆಯಿಲಿ ಬೇಸ್ಡ್ ಆಗಿರೋದ್ರಿಂದ ಸ್ಕಿನ್ ಆಯಿಲಿ ಥರ ಫೀಲ್ ಆಗುತ್ತೆ. ಸೊ ಚೆನ್ನಾಗಿ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫೇಸ್ ವಾಶ್ ಆದಮೇಲೆ ನಾನು ನ್ಯೂಟ್ರಿಡರ್ಮ್ ಅವ್ರದ್ದು ಮಾಯಿಶ್ಚರೈಸಿಂಗ್ ಲೋಷನ್ನ ಅಪ್ಲೈ ಮಾಡ್ತೀನಿ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ಗೆ ವಿಟಮಿನ್ ಇ ತುಂಬಾ ಒಳ್ಳೆಯದು. ಸೊ ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಇದೆ. ಅದರಲ್ಲೂ ಡ್ರೈ ಸ್ಕಿನ್ ಅವ್ರಿಗಂತೂ ಇನ್ನೂ ಕೂಡ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಡ್ರೈ ಇರೋ ಸ್ಕಿನ್ನು ಸ್ವಲ್ಪ ನಿಮಗೆ ಆಯಿಲಿ ಥರ ಫೀಲ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು. ಹಾಗಂತ ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗಲ್ಲ ಅಂತಲ್ಲ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಇದೆ. ಅದರಲ್ಲೂ ಡ್ರೈ ಸ್ಕಿನ್ ಅವ್ರಿಗಂತೂ ಇನ್ನೂ ಕೂಡ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಹಾಗೆ ಫೇಸಿಗೆ ಮಾತ್ರ ಅಪ್ಲೈ ಮಾಡೋದಲ್ಲ, ನಮ್ಮ ನೆಕ್ಕಿಗೆ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್ ಆಗಿಬಿಡತ್ತಲ್ವ. ಸೊ ಅದಕ್ಕಾಗಿ ಆದರೂ ಕೂಡ ನಂದು ನೆಕ್ಕೆಲ್ಲ ಕಂಪ್ಲೀಟ್
ಕಂಪ್ಲೀಟ್ ಬ್ಲ್ಯಾಕ್ ಆಗ್ತಾ ಬರ್ತಿದೆ, ಗೊತ್ತಿಲ್ಲ ಯಾಕೆ ಅಂತ. ಹಾಗೆ ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ ಮಾಯ್ಶ್ಚರೈಸರ್ದು, ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಎಲ್ಲನೂ ಕಡ್ತಾ ಬರೋದಕ್ಕೆ, ಇಚಿಂಗು, ರ್ಯಾಷಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಅಂಥ ಟೈಮಲ್ಲಿ ನೀವು ಒಂದೆರಡು ಡ್ರಾಪ್ ಅಷ್ಟು ನೀವು ಇದನ್ನು ಮಾಯ್ಶ್ಚರೈಸರ್ನ ತೊಗೊಂಡು ಹೊಟ್ಟೆ ಮೇಲೆ ನೀವು ಮಸಾಜ್ ಮಾಡೋದ್ರಿಂದ ಆ ಥರ ಇಚಿಂಗು, ರ್ಯಾಷಸ್ ಎಲ್ಲದೂ ಕೂಡ ಅವಾಯ್ಡ್ ಮಾಡ್ಬೋದು. ಹಾಗೆ ಇವೆರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕಂತ ಇದ್ದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆದರೂ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಗೆ ಆಗುತ್ತೆ. ಹಾಗೆ ನಾನು 2 ಟೈಮ್ಸ್ ಯೂಸ್ ಮಾಡ್ತೀನಿ, ಮಾರ್ನಿಂಗ್ 1 ಟೈಮ್ ಮತ್ತು ಸಂಜೆ 1 ಟೈಮ್ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿದೆ, ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ತುಂಬ ಗಾಳಿ ಇದೆ, ಹಾಗೆ ವಾಕ್ ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾಗತ್ತೆ. ಅದು ನಮ್ಮ ಚಾಯ್ಸ್, ಬೆಳಗ್ಗೆ ಆದರೂ ಮಾಡ್ಬೋದು, ಈವ್ನಿಂಗ್ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಎವ್ರಿ ಮೀಲ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದಾಗೆಲ್ಲನೂ ಒಂದು 10 ನಿಮಿಷ ವಾಕ್ ಮಾಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ. ಹೊರಗಡೆ ಬಂದು ಗಾಳಿ ತೊಗೊಂಡ್ರೆ ಅದಿನ್ನೂ ಕೂಡ ಮೈಂಡ್ ಫ್ರೀ ಅಂತ ಅನಿಸುತ್ತೆ. ಸೊ ಆರಾಮಾಗಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡಿ ಆದಮೇಲೆ ಡಿನ್ನರ್ಗೆ ಏನು ರೆಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಈವ್ನಿಂಗ್ ಶೂಟ್ ಮಾಡಿರೋ ವಿಡಿಯೋ ಇದು. ಫ್ರೆಂಡ್ಸ್, ವಾಕ್ ಮುಗಿಸ್ಕೊಂಡು ಒಳಗಡೆ ಬಂದಮೇಲೆ ಫ್ರಿಡ್ಜ್ನ ಚೆಕ್ ಮಾಡಿದಾಗ ಹೀರೆಕಾಯಿ ಇತ್ತು. ಸೊ ನನಗೂ ಕೂಡ ಯಾಕೋ ತುಂಬಾ ನನಗೆ ಚಪಾತಿ ತಿನ್ನಬೇಕು ನೈಟ್ ಟೈಮ್ ಅಂತ ಅನ್ನಿಸ್ತಿರತ್ತೆ. ಅದಕ್ಕಾಗಿ ಹೀರೆಕಾಯಿ ಬಸ್ಸಾರು ಮಾಡಬೇಕು ಅಂತ ಹೇಳಿ ತರಿಸಿದ್ದು. ಬಟ್ ಬಸ್ಸಾರು ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ನನಗೆ. ನಾನು ಬಸ್ಸಾರು ಮಾಡೇ ತುಂಬ ತಿಂಗಳುಗಳು ಆಗಿಬಿಟ್ಟಿದ್ದೆ. ಅಮ್ಮ ಇದ್ದಿದ್ರೆ ಮಾಡಿಕೊಡ್ತಿದ್ರು, ಆದರೆ ಪಲ್ಯ ಆದರೆ ಬೇಗ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಪಲ್ಯ ಮಾಡೋಣ ಅಂತಾನೆ ಹೀರೆಕಾಯಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲ್ಗಡೆ ಇರೋ ನಾರು ಅಂಥದ್ದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ ಅಂತ ಅಮ್ಮ ಹೇಳಿದರು. ಸೊ ಅವ್ರು ಹೇಳಿರೋ ಟಿಪ್ನೇ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಚಾಕುಲೇನೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದೇ ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಹಾಗೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ, ಯಾಕೆ ಅಂದರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಕುಕ್ಕರಲ್ಲಿ ಕೂಡ ಮೇ ಬಿ ಬೇಯಿಸ್ಕೋತಾರೆ ಅನಿಸುತ್ತೆ, ಅದು ನಂಗೆ ಗೊತ್ತಿಲ್ಲ, ಯಾವತ್ತೂ ಆ ಥರ ಮಾಡಿಲ್ಲ. ಯಾವಾಗಲೂ ಎಣ್ಣೆಲೇ ಫ್ರೈ ಮಾಡೋದು. ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಅಂದರೆ ತುಂಬ ಹಸಿವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ 6:30 6:40ಗೆ ಹಸಿವು ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಏನೇ ತಿಂದ್ರೂ ಊಟ ತಿಂದಷ್ಟು ಸಮಾಧಾನ ಆಗೋದಿಲ್ಲ ಅಲ್ವಾ, ಅದಕ್ಕಾಗಿ ಬೇಗನೆ ಮಾಡಿಬಿಟ್ರೆ ಪಲ್ಯ ಕೂಡ ಇದು ಬೇಯೋ ಅಷ್ಟರಲ್ಲಿ ಚಪಾತಿ ಮಾಡ್ಕೋಬೋದು. ಚಪಾತಿ ಹಿಟ್ಟು ಕೂಡ ಆಲ್ರೆಡಿ ಕಲಸಿಟ್ಬಿಟ್ಟಿದ್ದೀನಿ. ರೈಸಿಗಿಂತ ನನಗೆ ಚಪಾತಿ ತುಂಬಾ ಅಂದರೆ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿರುತ್ತೆ. ಸೊ ಇವತ್ತು ಬೇಗನೆ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಒಂದು 7:30ಗೆಲ್ಲ ಊಟ ತಿನ್ನಲೇಬೇಕು, ಅಷ್ಟು ಹಶ್ವಾಗ್ತಿದೆ. ಏನಿಲ್ಲ ಅಂದ್ರೂ ಒಂದು 4 to 5 ಟೈಮ್ಸ್ ಅಂತೂ ಊಟ ಮಾಡಲೇಬೇಕು. ಊಟ ಇಲ್ಲ ಅಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಆದರೂ ಇರಲೇಬೇಕು. ಬಿಸ್ಕೆಟ್ಸು, ಬ್ರೆಡ್, ಇಲ್ಲಾಂದರೆ ಇನ್ನು ಬೇರೆ ಬೇರೆ ಥರದ ಸ್ನ್ಯಾಕ್ಸು ಏನಾದರೂ ಇರಲೇಬೇಕು. ಸೊ ಎಲ್ಲದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ನಾರೆಲ್ಲ ತೆಗ್ದಿದ್ದೀನಿ. ಸೊ ಹಾಗೆ ತುಂಬ ಚಿಕ್ಕ ಚಿಕ್ಕದಾಗಿ ಈ ಥರದ್ದೆಲ್ಲ ಇಷ್ಟು ಕಟ್ ಮಾಡ್ಕೊಂಬಿಟ್ರೆ ಬೇಗ ಬೇಯೋದಕ್ಕೂ ಈಸಿ ಆಗುತ್ತೆ. ಹಾಗೆ ನನಗೂ ಕೂಡ ಹಶ್ವಾಗ್ತಿದೆ, ಬೇಗ ತಿನ್ನೋದು ಕೂಡ ಆಗಿಬಿಡತ್ತೆ. ಅದಕ್ಕಾಗಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಲ್ಯ ಮಾಡಿಬಿಟ್ಟು ಚಪಾತಿ ಕೂಡ ಮಾಡ್ಕೊಂಡು ಇವಾಗ ಜಸ್ಟ್ ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ಹಾಗೆ ಇವತ್ತಿನ ಸಿಂಪಲ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಸುಸ್ತಾಗ್ತಿದೆ, ವಾಯ್ಸ್ ಕೊಡಬೇಕಾದ್ರೆ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಸುಸ್ತು ಫೀಲ್ ಆಗ್ತಾಯಿತ್ತು, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಂದರೆ ಒಂಥರ ಬ್ರೀತಿಂಗ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.